ಒಂದು ವಿಷಯದಲ್ಲಿ ನಾನು ನಮ್ಮ ಸಮ್ಮೇಳನಾಧ್ಯಕ್ಷರಲ್ಲಿ ಕ್ಷಮೆಯನ್ನು ಕೋರ್ತಾ ಒಂದು ವಿಷಯವನ್ನು ಅವರ ಗಮನಕ್ಕೆ ನಾನು ತರಲೇಬೇಕು. ಪಬ್ಲಿಕ್ ಶಾಲೆಯ ಬಗ್ಗೆ ತಾವು ಇಲ್ಲಿ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದೀರಿ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಯಾವೊಂದು ನಮ್ಮ ಹಳ್ಳಿಯ ಮಕ್ಕಳ ಒಂದು ಶಿಕ್ಷಣದ ಒಂದು ಪೈಪೋಟಿಯನ್ನ ನಗರ ಪ್ರದೇಶದ ವಿದ್ಯಾರ್ಥಿಗಳ ಜೊತೆ ಕೊಡಬೇಕಾಗಿತ್ತು, ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ ಇತ್ತೀಚೆಗೆ ಬೆಳಗ್ಗೆ ಎದ್ರೆ ಶಾಲಾ ವಾಹನಗಳು ಬರ್ತವೆ, ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲ್ಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಸರ್ಕಾರಿ ಶಾಲೆಗಳಿಗೆ ತಂದೆ ತಾಯಂದಿರು ಮಕ್ಕಳನ್ನ ಕಳಿಸ್ತಕ್ಕಂಥ ಆಸಕ್ತಿ ದಿನೇ ದಿನೇ ಕುಸಿತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಕಾರಣ ಇವತ್ತಿನ ಒಂದು ಪೈಪೋಟಿ. ಅವರ ಮಕ್ಕಳ ಬದುಕಿಗೆ ಏನಾದರೂ ಒಂದು ಶಾಶ್ವತವಾದಂಥ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ತಂದೆ ತಾಯಂದಿರ ಅವರ ಒಂದು ಆಸೆಗಳೇನಿದೆ. ಈ ಪಬ್ಲಿಕ್ ಶಾಲೆಗಳು ಅಂತಕ್ಕಂಥದ್ದನ್ನ ಕಡಿಮೆಯ ವೆಚ್ಚದಲ್ಲಿ ಮಕ್ಕಳಿಗೆ ಶಿಕ್ಷಣ ದೊರಕಬೇಕು ಅಂತ ಹೇಳಿ 1,000 ಪಬ್ಲಿಕ್ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇದ್ದಂತ 14 ತಿಂಗಳಲ್ಲಿ 2ನೇ ಬಾರಿಗೆ ನಾನು ಪ್ರಯತ್ನ ಪಟ್ಟಿದ್ದು ನಿಜ. ಅದಕ್ಕೆ ಕ್ಷಮೆಯನ್ನು ಕೋರ್ತಾ ಇದ್ದೇನೆ. ನಾನು ಕನ್ನಡ ಭಾಷೆಯ ಮೇಲೆ ಇವತ್ತು ಏನೋ ಒಂದು ಇಂಗ್ಲಿಷ್ ಜ್ಞಾನವನ್ನ ಏರಬೇಕು ಅಂತಕ್ಕಂಥದ್ದಿಗೆ ತೆಗೆದುಕೊಂಡಂತ ನಿರ್ಧಾರ ಅದಲ್ಲ. ನಮ್ಮ ಮುಂದಿನ ಹಳ್ಳಿಯ ಗ್ರಾಮೀಣ ಪ್ರದೇಶದ ಮಕ್ಕಳ ಬದುಕಿಗೆ ಒಂದು ಉತ್ತಮವಾದ ಶಿಕ್ಷಣ ಬೇಕಿದೆ. ಹಾಗಂತ ನಮ್ಮ ಭಾಷೆಯನ್ನ ನಾವು ಕಡೆಗಣಿಸ್ಲಿಕ್ಕಾಗೋದಿಲ್ಲ. ನಾನು ಪ್ರತಿಯೊಬ್ಬ ನಾಗರಿಕರಲ್ಲಿ ಈ ಒಂದು ಮಂಡ್ಯ ಜಿಲ್ಲೆಯ ಯಾವೊಂದು ಸಾಹಿತ್ಯದಲ್ಲಿ ಒಂದು ವಿಶೇಷವಂತ ಕೊಡುಗೆ ಕೊಟ್ಟಿರ್ತಕ್ಕಂಥ ಭೂಮಿ ಇದು.